ನಮಸ್ತೆ ಸ್ನೇಹಿತರೆ, ನಾನು ಜಯಪ್ರಭಾ. ನಾನು ಹೀಲರ್ ಹಾಗೆ NLP ಪ್ರಾಕ್ಟೀಷನರ್. ನಿಮಗೆಲ್ಲರಿಗೂ ಟ್ರಾನ್ಸ್ಕ್ವಿಲ್ ಟಚ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕಾರ್ಮಿಕ ರಿಲೇಷನ್ ಬಗ್ಗೆ ತಿಳ್ಕೊಳ್ಳೋಣ. ಅಂದರೆ ಕರ್ಮದ ಸಂಬಂಧ. ಕಾರ್ಮಿಕ ರಿಲೇಷನ್ ಅನ್ನುವಂಥದ್ದು ಇಬ್ಬರು ವ್ಯಕ್ತಿಗಳಿಗೆ ಸಂಬಂಧಪಟ್ಟಿರೋದು. ಇದು ಹಿಂದಿನ ಜೀವನದಿಂದ ಈ ಜೀವನಕ್ಕೆ ಬಂದಿರುತ್ತದೆ. ಯಾವುದೋ ಇಬ್ರು ವ್ಯಕ್ತಿಗಳು ಹಿಂದಿನ ಜನ್ಮದಲ್ಲಿ ಯಾವುದೋ ಒಂದು ಸಂಬಂಧದಲ್ಲಿರಬಹುದು. ಗಂಡ ಹೆಂಡತಿ ಆಗಿರ್ಬೋದು, ಅತ್ತೆ ಸೊಸೆ ಆಗಿರ್ಬೋದು, ಅಪ್ಪ ಮಕ್ಕಳು ಆಗಿರ್ಬೋದು. ಅಂಥವರು ಈ ಜನ್ಮದಲ್ಲಿ ಬೇರೆ ಬೇರೆಯಾಗಿ ಹುಟ್ಟಿ ಬರ್ಬೋದು. ಅಂದ್ರೆ ಅದೇ ರೀತಿಯೂ ಸಂಬಂಧ ಇರ್ಬೋದು, ಅಥವಾ ಬೇರೆ ರೀತಿ ಕೂಡ ಸಂಬಂಧ ಇರ್ಬೋದು. ಹಿಂದಿನ ಜನ್ಮದಲ್ಲಿ ಯಾವ ಪಾಠನ ಕಲೀಲಿಕ್ಕೆ ಆಗಿಲ್ಲ, ಅಥವಾ ಯಾವುದಾದ್ರೂ ಒಂದು ಮಾತು ಕೊಟ್ಟಿರ್ತಾರೆ, ಅದು ನೆರವೇರಿಸಿರಲ್ಲ, ಯಾವುದು ಅಪೂರ್ಣ ಅಂತ ಆಗಿರುತ್ತೆ, ಅದನ್ನು ಈ ಜನ್ಮದಲ್ಲಿ ಪೂರ್ಣಗೊಳಿಸ್ಲಿಕ್ಕೆ ಮತ್ತೆ ಈ ಜೀವನದಲ್ಲಿ ಸಿಗ್ತಾರೆ. ಕೆಲವರು ಹೇಳ್ತಾ ಇರ್ತಾರೆ, ನಾನು ನಿನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತೀನಿ. ಕೆಲವು ಅಪ್ಪ ಅಮ್ಮನಿಗೆ ಪ್ರಾಮಿಸ್ ಮಾಡ್ತಾರೆ, ಅದೆಲ್ಲ ಯಾವಾಗ ಆಗಿರಲ್ಲ. ಅವರು ಮತ್ತೆ ಮತ್ತೆ ಜನ್ಮ ತಾಳಿ ಈ ಜನ್ಮದಲ್ಲಿ ಸಿಗ್ತಾರೆ. ಅದೇ ತರ ಯಾವುದೇ ಕೂಡ ಒಂದು ಬಗೆಹರಿಯದ ಭಾವನೆಗಳಿದ್ರು ಕೂಡ ಈ ತರ ಮತ್ತೆ ಮತ್ತೆ ಯಾವುದೋ ಒಂದು ರೀತಿಯ ಸಂಬಂಧದಲ್ಲಿ ಸಿಗ್ತಾರೆ. ಇನ್ನೊಂದು ಉದಾಹರಣೆ ಹೇಳುದಾದ್ರೆ, ಹಿಂದಿನ ಜನ್ಮದಲ್ಲಿ ಯಾರಾದ್ರೂ ತುಂಬಾ ಹೆಲ್ಪ್ ಮಾಡಿರ್ತಾರೆ, ನಿಮ್ಮ ಎಲ್ಲ ಅಗತ್ಯತೆಗಳನ್ನು ಪೂರೈಸಿರ್ತಾರೆ. ನಿಮಗೆ ಆ ಜನ್ಮದಲ್ಲಿ ಕೊಡಕ್ಕೆ ಆಗಿರದೇ ಇರಬಹುದು, ಅಥವಾ ನೀವು ಕೊಡುವುದನ್ನು ಮರೆತಿರಬಹುದು, ಅಥವಾ ನಿಮಗೆ ಅದರ ಅರಿವೇ ಇಲ್ಲದೇನೂ ಇರಬಹುದು. ಇಂಥ ಆತ್ಮಗಳು ಮತ್ತೆ ಹುಟ್ಟಿ ಬಂದು ಯಾವುದೋ ಒಂದು ಸಂಬಂಧದಲ್ಲಿ ಸಿಗ್ತಾರೆ. ಅದಕ್ಕೆ ಹೇಳುದು, ಈ ಜನ್ಮದಲ್ಲಿ ಕೂಡ ಯಾರಿಂದ ಕೂಡ ನೀವು ಬಿಟ್ಟಿಯಾಗಿ ತಗೋಬೇಡಿ. ಯಾರೇ ಏನು ಒಂದು ಹೆಲ್ಪ್ ಮಾಡಿದ್ರು ಅದನ್ನು ಹೇಗೆ ರಿಟರ್ನ್ ಕೊಡುದು ಅಂತ ಆಲೋಚಿಸಿ. ಇಂಥ ಆತ್ಮಗಳು ಮತ್ತೆ ಮತ್ತೆ ಹುಟ್ಟಿ ಬರ್ತದೆ. ಹುಟ್ಟಿ ಬಂದು ಮತ್ತೆ ಅವರಿಗೆ ಸಿಗ್ತಾರೆ. ಏನು ಫ್ರೀಯಾಗಿ ಮಾಡಿಸಿಕೊಂಡಿರ್ತೀರಿ ಆ ಕೆಲಸವನ್ನು ಮತ್ತೆ ಅವರು ನಿಮ್ಮಿಂದ ನಿರೀಕ್ಷೆ ಮಾಡ್ತಾರೆ. ನಾನು ಕರ್ಮ ಸಂಬಂಧಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಹೇಳುದಾದ್ರೆ, ಯಾರಾದರೂ ನಿಮಗೆ ಹಿಂದಿನ ಜನ್ಮದಲ್ಲಿ ತುಂಬಾ ಹೆಲ್ಪ್ ಮಾಡಿರ್ಬೋದು. ನಿಮ್ಮ ಪ್ರತಿಯೊಂದು ಅಗತ್ಯತೆಗಳನ್ನು ಕೂಡ ಅವರು ಪೂರೈಸಿರಬಹುದು. ನಿಮಗೆ ಅದನ್ನು ಹಿಂದಿರುಗಿಸ್ಬೇಕು ಅನ್ನುವಂತಹ ಅರಿವು ಇಲ್ಲದೇನೂ ಇರಬಹುದು, ಅಥವಾ ನಿಮಗೆ ಫ್ರೀಯಾಗಿ ತಗೊಂಡು ಅಭ್ಯಾಸನೂ ಆಗಿರಬಹುದು. ಇದು ನೀವು ಏನು ಫ್ರೀಯಾಗಿ ತಗೊಂಡಿರ್ತೀರಾ, ಈ ಜನ್ಮದಲ್ಲಿ ಅವರು ನಿಮಗೆ ಮಕ್ಕಳಾಗಿ ಸಹ ಹುಟ್ಬೋದು. ಕೆಲವು ಮಕ್ಕಳನ್ನು ನೋಡ್ಬೋದು, ಏಜಿಗೆ ಬಂದಿರ್ತಾರೆ, 30 to 40 ಏಜ್ ಆದ್ರೂ ಅಪ್ಪ ಅಮ್ಮನೇ ಸಾಕ್ತಾ ಇರ್ತಾರೆ. ಅವರು ಕೆಲ್ಸಕ್ಕೆನೆ ಹೋಗಿರಲ್ಲ, ಅಪ್ಪ ಅಮ್ಮನೇ ಸಾಕ್ತಾ ಇರ್ತಾರೆ. ನಿಮ್ಮ ಬ್ಯಾಲೆನ್ಸ್ ಕ್ಲಿಯರ್ ಆಗೋ ತನಕ ಅವರನ್ನು ಸಾಕ್ತಾನೆ ಇರ್ತೀರಾ. ಯಾವಾಗ ಕಾರ್ಮಿಕ ಅಕೌಂಟ್ ಕ್ಲಿಯರ್ ಆಗುತ್ತೆ ಆವಾಗ ಅವರು ಕೆಲ್ಸಕ್ಕೆ ಹೋಗ್ಬೋದು. ನಿಮ್ಮ ಸಂಬಂಧಗಳಲ್ಲಿ ಕೂಡ ಶಾಂತತೆ ಬರ್ಬೋದು. ಎಲ್ಲಿ ತನಕ ನಿಮ್ಮ ಕಾರ್ಮಿಕ ಅಕೌಂಟ್ ಕ್ಲಿಯರ್ ಆಗಲ್ಲ ಅಲ್ಲಿ ತನಕ ನೀವು ಅವರಿಗೆ ಹೆಲ್ಪ್ ಮಾಡ್ತಲೇ ಇರ್ಬೇಕಾಗುತ್ತೆ. ಅವರು ನಿಮ್ಗೆ ಯಾವುದೋ ಒಂದು ರೂಪದಲ್ಲಿ ಖಂಡಿತ ಸಿಕ್ಕೇ ಸಿಗ್ತಾರೆ. ಇದು ಕಾರ್ಮಿಕ ರಿಲೇಶನ್ಶಿಪ್ ಈ ತರ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಇದರಿಂದ ನಿಮ್ಗೆ ಒಂದು ಜೀವನದಲ್ಲಿ ಪಾಠ ಕಲೀಲಿಕ್ಕೂ ಸಿಗ್ತದೆ. ಇದರಿಂದ ನೀವು ತುಂಬಾ ಸ್ಟ್ರಾಂಗ್ ಕೂಡ ಆಗ್ಬೋದು ಈ ಕಾರ್ಮಿಕ ರಿಲೇಶನ್ಶಿಪ್ ಇಂದ. ನೀವು ನಿಜವಾಗ್ಲೂ ಕಾರ್ಮಿಕ ರಿಲೇಶನ್ ಅಲ್ಲಿ ಇದ್ದೀರಾ ಅಂತ ನೋಡುದು ಹೇಗೆ ಅಂತಂದ್ರೆ, ನೀವಿರುವ ಸಂಬಂಧಗಳಲ್ಲಿ ತುಂಬಾ ಇಮೋಷನಲ್ ಆಗಿ ಅಪ್ಸ್ ಅಂಡ್ ಡೌನ್ಸ್ ಇರುತ್ತೆ. ಒಂದು ದಿನ ತುಂಬಾ ಚೆನ್ನಾಗಿರ್ಬೋದು, ನೆಕ್ಸ್ಟ್ ದಿನ ತುಂಬಾ ಜಗಳ ಮಾಡ್ಕೊಂಡು ಬೇಸರ ಮಾಡ್ಕೊಂಡಿರ್ಬೋದು. ಅದರ ಜೊತೆಗೆ ದಿನೇ ದಿನ ನಂಬಿಕೆ ಕೂಡ ಕಳ್ಕೊಂಡಿರ್ಬೋದು. ಹಾಗೆ ಅವರು ನಿಮ್ಗೆ ಯಾವುದೇ ವಿಷಯಕ್ಕೂ ಕೂಡ ಸಪೋರ್ಟ್ ಮಾಡಲ್ಲ. ನಿಮ್ಮನ್ನು ಕಂಡ್ರೆ ಒಂಥರ ಜಲಸಿ ಪಡ್ಕೊಂಡೆಲ್ಲ ಇರ್ತಾರೆ. ಅದೇ ತರ ಭಯನೂ ಹುಟ್ಟಿಸ್ಕೊಂಡಿರ್ಬೋದು. ಈ ತರದೆಲ್ಲ ನಿಮ್ಮ ಲೈಫಲ್ಲಿ ರಿಪೀಟೆಡ್ ಆಗ್ತಾ ಇದ್ರೆ ಇದು ಖಂಡಿತವಾಗಿಯೂ ನಿಮ್ಮ ಕರ್ಮದಿಂದ ಬಂದಿರುವಂತಹ ಸಂಬಂಧ ಅಂತ ಹೇಳ್ಬೋದು. ಇನ್ನು ಈ ಕರ್ಮ ಸಂಬಂಧದಿಂದ ನಿಮ್ಮನ್ನು ನೀವು ಯಾವ ತರ ಹೀಲ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಮೊದಲನೇದಾಗಿ, ನಿಮ್ಮ ಸುತ್ತ ಇರುವ ಯಾವುದೇ ಸಂಬಂಧ ಇದ್ರೂ ಅವರಿಂದ ಯಾವುದೇ ನಿರೀಕ್ಷೆ ಬೇಡ, ಯಾವುದೇ ಎಕ್ಸ್ಪೆಕ್ಟೇಷನ್ ಬೇಡ. ಅವರು ಯಾವ ತರ ಇದ್ದಾರೆ ಅದೇ ತರ ಅವರನ್ನು ಒಪ್ಪಿಕೊಳ್ಳಿ. ನಿಮಗೆ ಈಗಾಗ್ಲೇ ಅರ್ಥ ಆಗಿರುತ್ತೆ,
ಈ ತರದ್ ಏನಾದ್ರೂ ಟಾಕ್ಸಿಕ್ ರಿಲೇಶನ್ಶಿಪ್ ಅಲ್ಲಿ ಇದ್ದೀನಿ ಅಂದ್ರೆ ಇದು ಏನೋ ಒಂದು ಹಿಂದಿನ ಜನ್ಮದಿಂದ ಬಂದಿರುತ್ತೆ ಅಂತ. ಸೊ ನೀವು ಕೂಡ ಇದನ್ನು ಅರ್ಥ ಮಾಡ್ಕೊಳ್ಬೇಕು. ನಾನು ಇವರಿಗೆ ಹಿಂದಿನ ಜನ್ಮದಲ್ಲಿ ಏನೋ ಟಾರ್ಚರ್ ಕೊಟ್ಟಿದ್ದೇನೆ, ಅದಕ್ಕೆ ಈ ಜನ್ಮದಲ್ಲಿ ಅದನ್ನು ತೀರ್ಸಕ್ಕೆ ಬಂದಿದ್ದಾರೆ ಅಂತ ತಿಳ್ಕೊಳ್ಳಿ. ಇನ್ನೊಂದು ಏನಂದ್ರೆ ಯಾವುದೇ ರೀತಿಯಲ್ಲಿ ಅವರನ್ನು ಬ್ಲೇಮ್ ಮಾಡಕ್ಕೆ ಹೋಗ್ಬೇಡಿ. ಅದರ ಜೊತೆಗೆ ನೀವು ಯಾವ ರಿಲೇಶನ್ ಅಲ್ಲಿ ಇದ್ದೀರಿ, ನಿಮ್ಗೆ ಅದು ಟಾಕ್ಸಿಕ್ ಅನ್ಸಿದ್ರು ಆ ವಿಷಯವನ್ನು ಯಾರಲ್ಲಿ ಕೂಡ ಡಿಸ್ಕಸ್ ಮಾಡಕ್ಕೆ ಹೋಗ್ಬೇಡಿ. ಹಾಗೆ ನೀವು ಟಾಕ್ಸಿಕ್ ರಿಲೇಶನ್ಶಿಪ್ ಅಲ್ಲಿ ಇದ್ರೆ ಅವರನ್ನು ನೀವು ಕ್ಷಮಿಸಿ ಬಿಡಿ. ಯಾಕೆ ಕ್ಷಮಿಸಿ ಬಿಡ್ಬೇಕಂದ್ರೆ ನಿಮಗೆ ನಿಮ್ಮ ಗೋಲ್ಸ್ ನ ರೀಚ್ ಆಗ್ಬೇಕು. ಇಲ್ಲಾಂದ್ರೆ ನೀವು ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಇದ್ರೆ ನಿಮ್ಮ ಗೋಲ್ಸ್ ಯಾವುದೇ ಕೂಡ ರೀಚ್ ಆಗಲ್ಲ. ಕ್ಷಮಿಸುವುದರ ಜೊತೆಗೆ ಅವರಿಗೆ ಗ್ರಾಟಿಟ್ಯೂಡ್ ನ ಹೇಳ್ಕೊಳ್ಳಿ. ಗ್ರಾಟಿಟ್ಯೂಡ್ ಯಾಕೆ ಹೇಳುದಂದ್ರೆ ಇಂತಹ ಟಾಕ್ಸಿಕ್ ರಿಲೇಶನ್ಶಿಪ್ ಅಲ್ಲಿ ಇರೋದ್ರಿಂದ ನಿಮ್ಗೆ ತುಂಬಾ ತಾಳ್ಮೆ ಬಂದಿರಬಹುದು, ನೀವು ತುಂಬಾ ಸ್ಟ್ರಾಂಗ್ ಆಗಿರ್ಬೋದು, ಹಾಗೆ ನಿಮ್ಗೆ ನಿಮ್ಮ ಬಗ್ಗೆ ಸೆಲ್ಫ್ ರೆಸ್ಪೆಕ್ಟ್ ಜಾಸ್ತಿ ಆಗಿರ್ಬೋದು. ಅವರಿಂದ ನೀವು ಡೈರೆಕ್ಟ್ ಆಗಿ ಅಲ್ಲದಿದ್ರು ಇಂಡೈರೆಕ್ಟ್ ಆಗಿ ಜೀವನದ ಪಾಠನ ಕಲಿತಿರ್ತೀರಾ. ಅವರು ಕೂಡ ನಿಮ್ಮ ಬೆಳವಣಿಗೆಗೆ ಸಹಾಯ ಆಗಿರ್ತಾರೆ. ಅದಕ್ಕೆ ಅವರಿಗೆ ನೀವು ಗ್ರಾಟಿಟ್ಯೂಡ್ ನ ಹೇಳ್ಕೊಳ್ಳಿ. ಯಾವಾಗ ನೀವು ಕ್ಷಮಿಸಿ ಬಿಟ್ಟು ಅವರಿಗೆ ಧನ್ಯವಾದ ಅಂದ್ರೆ ಕೃತಜ್ಞತೆಯನ್ನು ಹೇಳ್ತೀರಾ, ಆಗ ಅವರ ಮೇಲಿರುವಂತ ಬೇಸರ ಎಲ್ಲ ನಿಮಗೆ ಹೋಗುತ್ತೆ. ಹಾಗೆ ನಿಮ್ಮ ಗೋಲ್ಸ್ ಎಲ್ಲ ಬೇಗ ರೀಚ್ ಆಗುತ್ತೆ. ಅದಕ್ಕಿಂತಲೂ ಹೆಚ್ಚಾಗಿ ನಿಮಗೆ ನಿಮ್ಮ ಮೇಲೆ ಸೆಲ್ಫ್ ರೆಸ್ಪೆಕ್ಟ್, ಸೆಲ್ಫ್ ಲವ್ ಉಂಟಾಗುತ್ತೆ. ಇನ್ನು ಈ ಕಾರ್ಮಿಕ ರಿಲೇಶನ್ಶಿಪ್ ತನ್ನಷ್ಟಕ್ಕೆ ತಾನಾಗಿ ಎಂಡ್ ಆಗುತ್ತೆ. ಅದು ನಿಮಗೆ ಹೇಗೆ ಗೊತ್ತಾಗುತ್ತೆ ಅಂದ್ರೆ ನೀವೇ ತುಂಬಾ ಶಾಂತರೂಪಿಯಾಗಿರ್ತೀರಿ, ಕೂಲ್ ಆಗಿ ಕಂಪೋಸ್ಡ್ ಆಗಿರ್ತೀರಿ. ನಿಮಗೆ ಆಲ್ರೆಡಿ ಎಲ್ಲ ಅನುಭವಿಸಿ ಈ ಸಂಬಂಧದ ಹಿಂದೆ ಏನೋ ಒಂದು ಇದೆ ಎನ್ನುವಂತಹ ಅರಿವು ಬರುತ್ತದೆ. ನೀವು ಇಮೋಷನಲ್ ಆಗಿ ಬ್ಯಾಲೆನ್ಸ್ಡ್ ಆಗಿರ್ತೀರಿ. ಅದರ ಜೊತೆಗೆ ಮೆಡಿಟೇಷನ್ ಎಲ್ಲ ಮಾಡಿಕೊಂಡು ಕೂಡ ನಿಮ್ಮ ಇಮೋಷನ್ ಎಲ್ಲ ಬ್ಯಾಲೆನ್ಸ್ ಆಗಿರುತ್ತೆ. ಇನ್ನು ಇದರ ಜೊತೆಗೆ ಮೊದಲಿನ ತರ ನೀವು ಯಾವುದೇ ರಿಲೇಶನ್ಶಿಪ್ ಅಲ್ಲಿ ಆರ್ಗ್ಯುಮೆಂಟ್ ಮಾಡ್ಕೊಳ್ಳೋದು, ವಾದ ಮಾಡ್ಕೊಳ್ಳೋದು, ಇದೆಲ್ಲ ತನ್ನಷ್ಟಕ್ಕೆ ತಾನೇ ಕಡಿಮೆ ಮಾಡ್ಕೊಂಡಿರ್ತೀರಿ. ಜೋರಾಗಿ ಕಿರಿಚಾಡೋದು, ಕೋಪ ಮಾಡ್ಕೊಳ್ಳೋದು, ಇದೆಲ್ಲವೂ ಕಡಿಮೆ ಆಗಿರುತ್ತೆ. ನಿಮ್ಮಲ್ಲಿ ನೀವು ತುಂಬಾ ಚೇಂಜಸ್ ಅನ್ನು ತಂದುಕೊಂಡಿರ್ತೀರಾ. ಅದರ ಜೊತೆಗೆ ನಾನು ಇರುವುದೇ ಹೀಗೆ ಆ ತರ ಒಂದು ಬೌಂಡ್ರಿನ ಹಾಕೊಂಡಿರ್ತೀರಾ. ಯಾರು ಏನೇ ಮಾತನಾಡಿದ್ರು ನೀವು ತಲೆ ಕೆಡ್ಸಕ್ಕೆ ಹೋಗಲ್ಲ. ಅದರ ಜೊತೆಗೆ ಹಿಂದೆ ಆಗ್ತಿದ್ದ ತರ ಯಾವುದು ಕೂಡ ರಿಪೀಟ್ ಆಗಲ್ಲ. ಅಂದ್ರೆ ಒಂದು ಕ್ಷಣ ಜಗಳ, ಒಂದು ಕ್ಷಣ ಪ್ರೀತಿ, ಆ ತರ ಎಲ್ಲ ಆಗಲ್ಲ. ಬ್ಯಾಲೆನ್ಸ್ಡ್ ಆಗಿರ್ತೀರಾ. ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ತುಂಬಾನೇ ಸ್ಟ್ರಾಂಗ್ ಆಗಿರ್ತೀರಾ. ಎಷ್ಟು ಸ್ಟ್ರಾಂಗ್ ಅಂದ್ರೆ ಏನೇ ಬಂದ್ರು ಎದುರ್ಸಕ್ಕೆ ರೆಡಿ ಆಗಿರ್ತೀರಾ. ಯಾವುದೇ ಎಷ್ಟೇ ಕಷ್ಟ ಬಂದ್ರೂ ಕೂಡ ಯಾವ ವಿಚಾರದಲ್ಲೂ ಕೂಡ ನೆಗೆಟಿವ್ ಆಲೋಚನೆ ಮಾಡಲ್ಲ. ಎಲ್ಲವನ್ನು ಪಾಸಿಟಿವ್ ಆಗಿ ತಗೊಂಡು ಹೋಗ್ತೀರಾ. ನೀವು ಯಾವಾಗ ಈ ತರ ತುಂಬಾ ಪಾಸಿಟಿವ್ ಮೈಂಡ್ ಸೆಟ್ ಅಲ್ಲಿ ಇರ್ತೀರಾ, ಆವಾಗ ಹೈ ಫ್ರೀಕ್ವೆನ್ಸಿಯಲ್ಲಿ ಇರುವುದರಿಂದ ನಿಮ್ಗೆ ಕೂಡ ಅಂತ ಜನಗಳೇ ಕನೆಕ್ಟ್ ಆಗ್ತಾರೆ. ಇವತ್ತಿನ ವಿಡಿಯೋದಲ್ಲಿ ಕರ್ಮ ಸಂಬಂಧ ಅಂದ್ರೆ ಏನು, ಈ ಕರ್ಮ ಸಂಬಂಧನ ಹೇಗೆ ಹೀಲ್ ಮಾಡ್ಕೊಳ್ಳೋದು, ಅಂದ್ರೆ ನಮ್ಮಲ್ಲಿ ನಾವು ಯಾವ ತರ ಚೇಂಜಸ್ ತಂದುಕೊಳ್ಳೋದು, ಅದೇ ತರ ಇದು ಕರ್ಮ ಸಂಬಂಧ ಯಾವಾಗ ಎಂಡ್ ಆಗುತ್ತೆ ಅಂತ ನಮ್ಗೆ ಗೊತ್ತಾಗುತ್ತೆ. ಈ ಎಲ್ಲ ವಿಷಯವನ್ನು ಈ ವಿಡಿಯೋದಲ್ಲಿ ನೋಡಿದ್ವಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಟಾಪಿಕ್ ಜೊತೆಗೆ ಸಿಗೋಣ. ಇವತ್ತಿನ ಟಾಪಿಕ್ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.